ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ವಿದ್ಯಾಧರ. ಇವತ್ತು ನಮ್ಮ ಪವಿತ್ರ ವಿವಾಹ ಉತ್ಪನ್ನಗಳನ್ನ ಬಳಸಿ ಹತ್ತಿಯನ್ನ ಬೆಳೆದಿದ್ದಾರೆ. ಇಲ್ಲಿ ನೋಡ್ಬೇಕಾಗಿರೋದು ಏನು ಅಂತಂದ್ರೆ ಎಲ್ಲ ಫ್ಲಾಟ್ ಏರಿಯಾಗಳಲ್ಲಿ ಹತ್ತಿ ಬೆಳೀತಾರೆ. ಇಲ್ಲಿ ತೆಂಗಲ್ಲಿ ಸೋಲೆಯಲ್ಲಿ ಯಾವ ರೀತಿ ಹತ್ತಿ ಬಂದಿದೆ ಇದನ್ನ ನಾನು ನಿಮಗೆ ವಿಡಿಯೋ ಮುಖಾಂತರ ತೋರ್ಸ ನಮ್ಮ ರೈತರನ್ನ ಸಂದರ್ಶನವನ್ನ ತಗೊಳ್ಳಿಕ್ಕೆ ನಮ್ಮ ಪರಮೇಶ್ವರರು ಇವತ್ತು ಆ ರೈತರನ್ನ ಇಂಟರ್ವ್ಯೂ ಮಾಡ್ಲಿಕ್ಕೆ ಅಂತ ಬಂದಿದ್ದೀವಿ. ಬನ್ನಿ. ನಮಸ್ಕಾರ ರೈತ ಬಂದವರೇ. ಇವತ್ತು ಕಡೂರು ತಾಲೂಕು ಕೆರೆಸಂತೆ ಹೋಬಳಿ ಕೆರೆಸಂತೆ ಗ್ರಾಮ ಪಂಚಾಯತ್ ನಂಜಪ್ಪನಹಳ್ಳಿ ಗ್ರಾಮದಲ್ಲಿ ನಾವಿವತ್ತು ಸುಜಯ್ ಅವ್ರ ತೋಟದಲ್ಲಿದ್ದೀವಿ. ಇದು ಫಸ್ಟ್ ಟೈಮ್ ನಾವು ಬಂದು ವಿಸಿಟ್ ಮಾಡಕ್ ಬಂದಾಗ ಏನಾಯ್ತು, ಅದು ಹತ್ತಿ ಬೆಳೆನ ಹಾಕಿದ್ರು. ಆಗ್ತಾಗ ಏನಾಗಿತ್ತು ಅಂದ್ರೆ ಅವರಿಗೆ ಏನು ಯೂಸ್ ಮಾಡ್ಬೇಕು ಅಂತ ಅವರು ಡಾಕ್ಟರ್ ಸಾಲೆಲ್ಲ ಬೆಳಿಬೇಕು ಅಂತ ಹೊರಟಿದ್ರು ಅವರು. ನಾನು ಅದಕ್ಕೆ ಆರ್ಗ್ಯಾನಿಕ್ ಬೆಳಿಬೇಕು ಪ್ಲಾನ್ ಮಾಡ್ಕೊಂಡು ಬಂದಿದ್ವಿ. ಅದು ಬಂದಾಗ ಏನಾಯ್ತು ಅಂತಂದ್ರೆ ಇವರು ಒಂದ್ ಟೈಮ್ ಹಾಕಿದ್ರು. ಅವ್ರು ಹೇಳ್ತಾರೆ ಮುಂದಕ್ಕೆ ಏನಾಗಿದೆ, ಯಾವ ತರ ಆಗಿದೆ, ನಾನೇನು ಹೇಳ್ಬಾರ್ದು. ಯಾಕಂದ್ರೆ ನಾವು ಕಂಪ್ನಿಯರಾಗಿ ಇದನ್ನ ಅಡ್ವರ್ಟೈಸ್ಮೆಂಟ್ ಮಾಡಿದಾಗುತ್ತೆ. ರೈತರು ಸಹ ಮಾತಾಡ್ತಾರೆ, ಅವರೇ ಮನಸಾರ ಏನ್ ಮಾತಾಡ್ತಾರೆ ಅಂತ ನೀವು ಕೇಳಿ ನೋಡಿ, ಮಾತಾಡಿ. ಸರ್, ನಾನು ಫಸ್ಟ್ ಇದಕ್ಕೆ ಒಂದು ಹೋದ ವರ್ಷ ನಮ್ಮ ಚಿಕ್ಕಪ್ಪ ತೋಟಕ್ಕೆ ಮಣ್ಣು ನೋಡ್ತಿದ್ದು, ಬಟ್ಟೆ ಡೌನ್ ಮಾಡ್ಕೊಂತ ಹೊಡೆದಿಲ್ಲ ಅದು ಕರ್ಲು ಮಣ್ಣು ನೋಡ್ಸಿ ಮಣ್ಣು ಮಿಕ್ಸ್ ಆಗ್ಬಿಟ್ಟು ಇದು ಎರೆ ಮಣ್ಣು, ಕಪ್ಪು ಮಣ್ಣಿದ್ದು ಪೂರ್ತಿ ಕರ್ಲು ಮಣ್ಣು ಆಗ್ಬಿಟ್ಟಿದೆ. ನಾನು ಹತ್ತಿ ಹಾಕಿದೆ, ಗಿಡ ಒಂದ್ ಅಡಿ ಬೆಳೆದ್ರು ಅಂಚಿ ಕಡೆ ದಪ್ಪ ತೆಳ್ಳಗಿತ್ತು ಗಿಡ. ಜನಿ ಗೊಬ್ಬರ ಹಾಕಿದ್ರು ಗ್ರೋತ್ ಬರಲಿಲ್ಲ. ಕೊನೆಗೆ ಡಾಕ್ಟರ್ ಸೈಲ್ ಚೆನ್ನಾಗಿರುತ್ತೆ ಅಂತ ಡಾಕ್ಟರ್ ಸೈಲ್ಗೆ ಅಂತ ಬಂದೆ. ಒಂದ್ಸರಿ ಡಾಕ್ಟರ್ ಸೈಲ್ನು ಹಾಕಿದೆ, ಗ್ರೋತ್ ಅಷ್ಟೇನು ಬರಲಿಲ್ಲ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ. ಆಮೇಲೆ ಬಂದು ನಿಮ್ಮ ಮೀಟರ್ ಮೇಲೆ ನೀವು ಪವಿತ್ರ ಪ್ರಾಡಕ್ಟ್ ಕೊಟ್ರಿ, ಆದ್ರೂ ನಮ್ಮ ಅಪ್ಪಾಜಿ ಬೇಡ ಅಂತಾನೆ ಅಂದ್ರು. ಆಮೇಲೆ ತಂದು ಹಾಕಿ ಒಂದ್ ವಾರ ಬಿಟ್ಟು ನೋಡಿದ್ಮೇಲೆ ನಮ್ಮ ಅಪ್ಪಾಜಿನೇ ಹೇಳಿದ್ರು, ಡಾಕ್ಟರ್ ಸೈಲ್ ಬೇಡ, ಇದನ್ನೇ ತಂಬ, ಇದೇ ಚೆನ್ನಾಗಿ ಬರ್ತೈತೆ ಅಂತ. ಡಾಕ್ಟರ್ ಸಾರ್ಗಿಂತ ಸೂಪರ್ ಬರುತ್ತೆ ಪವಿತ್ರ. ಡಾಕ್ಟರ್ ಸೈಲ್ಗಿಂತ ಬೆಸ್ಟ್ ಸರ್, 10 ಪಟ್ಟು ಬೆಸ್ಟ್ ಇದು. 10 ಬೆಸ್ಟ್. ಈಗ ಕಾಡಿಲ್ಲ ಹತ್ತಿ ಬೆಳಿತೀಯ ಅನ್ನೋ ಗ್ಯಾರಂಟಿ ಇತ್ತಾ? ನಾನು ಈ ಲೆವೆಲ್ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಇದರಲ್ಲಿ. ಅನ್ಕೊಂಡಿದ್ರಲ್ಲ? ನನಗೆ ನೆಲನೇ ಕೈ ಕೊಡ್ತಿದ್, ಮಣ್ಣೆ ಕೈ ಕೊಡ್ತು ಅನ್ಕೊಂಡೆ. ಯಾವ ನೆಲ ಇದು? ಇದು ಎರೆನೆಲ. ಮಣ್ಣು ನೋಡ್ತಿದ್ದು ಕರ್ಲು ಮಣ್ಣು ಮಿಕ್ಸ್ ಆಗಿತ್ತು ನಮ್ದು ಇನ್ನೊಂದ್ ತೋಟದಲ್ಲಿ. ಆ ಮಣ್ಣ ಪಟ್ಟೆ ಡೌನ್ ಮಾಡಕ್ಕೆ ಅಂತ ಇಲ್ಲಿಗೆ ಓಡಿಸಿದ್ದು. ಅದು ಕರ್ಲು ಮಣ್ಣಲ್ಲ, ಕರ್ಲು ಮಣ್ಣು ಎಫೆಕ್ಟಿಗೆ ಗಿಡನ ಗ್ರೋತ್ ಬರಲಿಲ್ಲ ಸ್ಟಾರ್ಟಿಂಗ್. ಇದು ಹಾಕಿದ್ಮೇಲೆ ಫುಲ್ ಚೇಂಜಸ್ ಆಯ್ತಾ? ಫುಲ್ ಚೇಂಜ್ ಆಯ್ತು. ಬ್ರಾಂಚಸ್ ಆಗ್ಲಿ ಮತ್ತೆ ಈಗ ಕಾಯಿಗಳಲ್ಲಿ ಯಾವ ತರ ಹಿಡಿದಿದಾವೆ? ಚೆನ್ನಾಗಿರುತ್ತೆ ಸರ್. ಮತ್ತೆ ಒಂದು 12 ದಿನ ಮಳೆ ಹಿಡಿತಲ್ಲ, ಗಿಡ ಗಿಡ ಕಲರ್ ಚೇಂಜ್ ಆಗಿ ಹಳದಿಗಾದ್ರು ಹೂವೇ ಡ್ರಾಪ್ ಆಗ್ಲಿಲ್ಲ ಇದರಲ್ಲಿ. ನೋಡಿ, ಶೀತ ಜಾಸ್ತಿ ಆಗಿ ಏನಾಗಿದೆ, ಹಳದಿ ಕಲರ್ ಆಗಿದೆ. ನಿಮ್ಗೆ ಗೊತ್ತಿರುತ್ತೆ, ಶೀತ ಜಾಸ್ತಿ ಯಾವ್ದೇ ಗಿಡ ಹಳದಿ ಕಲರ್ ಆಗ್ತಿದೆ, ಅಲ್ಪಾವಧಿ ಬೆಳೆಯಲ್ಲ. ಹಾಗಾಗಿ ಇವರು ಸಾವಯವ ಕೃಷಿ ಮಾಡಿದ್ರೆ ಹಳದಿ ಕಲರ್ ಆದ ತಕ್ಷಣ ಅಂದ್ರೆ ಸ್ವಲ್ಪ ದಿವಸ ಬಿಟ್ಟ ತಕ್ಷಣ ಮತ್ತೆ ಡೆವಲಪ್ ಆಗಿದೆ. ಫ್ಲವರ್ ಡ್ರಾಪ್ ಆಗಿಲ್ಲ. ಮತ್ತೆ ಕಾಯಿಗಳ ಸಂಖ್ಯೆ ನೋಡ್ಬೋದು ನೀವು. ಕಾಯಿ ಬಂದ್ಲಿ, ಹೂವು ಕಾಯಿ ಬಿಡುತ್ತು ಮಂಗಿ ಇದೆ, ಕಾಣಿಸುತ್ತೆ ನೋಡಿ. ಕಾಯಿಗಳು ಎಲೆಗಳು ಕಮ್ಮಿ ಇದ್ರಲ್ಲಿ ನೋಡಿ. ಮತ್ತೆ ಸುಮ್ನೆ ಕೆಮಿಕಲ್ ಎಲ್ಲ ಹಾಕಿ ಗಿಡ ನೋಡಿದ್ರೆ ಇಷ್ಟ ದಪ್ಪ ಬಂದ ಗಿಡ ಪೂರ್ತಿ ಎಲೆ ಮುಚ್ಕೊಂಡು ಇರ್ತದೆ. ಕಾಯಿ ನೋಡಿದ್ರೆ ಕಾಯಿ ಏನ ಸೇಮ್ ಎಷ್ಟು ಕಮ್ಮಿ ಇಷ್ಟ ಕಾಯಿ ಇರ್ತವೆ. ಗಿಡ ನೋಡಕ್ ಮಾತ್ರ ಸರಿಯಾಗಿರ್ತದೆ. ಈ ಗಿಡ ಹೆಂಗ್ ಬಂದಿತ್ತೆ ನಂಗಾಗುತ್ತೆ. ಗಿಡ ಇಟ್ಕೊಂಡು ಏನ್ ಮಾಡೋಣ, ಕಾಯಿ ಎಲ್ಲ ಮೇನ್ ಬೇಕಾಗಿರುತ್ತೆ. ಮೇನ್ ಕಾಯ್ಬೇಕು. ಫ್ಲವರ್ ಡ್ರಾಪ್ ಆಗಂಗ್ ಕಾಯಿ ಅಂತಿದೆಯಲ್ಲ. ಈಗ ನೀವು ಏನ್ ಗೊತ್ತಾ, ಈಗ ನಮ್ ರೈತರುಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಸರ್, ರೈತರುಗಳು ನಂಬಿಕೆ ಇಟ್ಟು ಆರಾಮ ಕಣ್ಮುಚ್ಕೊಂಡು ಮಾಡ್ಬೋದು ಇದನ್ನ. ಪವಿತ್ರ ವಿವಾಹ ಪ್ರಾಡಕ್ಟ್ ನ ಯೂಸ್ ಮಾಡ್ಬೋದು. ಎಷ್ಟು ಬರುತ್ತೆ ಪವಿತ್ರ ವಿವಾಹ ಪ್ರಾಡಕ್ಟ್ ಅಲ್ಲಿ? 3 ತರ ಬರುತ್ತೆ. 3 ತರ ಪ್ರಾಡಕ್ಟ್ ಬರುತ್ತೆ. ಒಂದು ಸ್ಪ್ರೇಯರ್ ಬರುತ್ತೆ, ಇನ್ನೆರಡು ಡ್ರಂಚಿಂಗ್ ಬರುತ್ತೆ. ನಾನು ಸ್ಪ್ರೇಯರ್ ಇದಕ್ಕೆ ಸ್ಪ್ರೇಯರ್ ಒಂದ್ಸತಿ ಮಾಡಿದ್ದೆ, ಇನ್ನು ಉಳಿದಿದ್ದೆಲ್ಲ ಪೂರ್ತಿ ಸ್ಪ್ರೇಯರ್ನ ಸೇರಿಸಿ ಡ್ರಂಚಿಂಗ್ ಮಾಡಿದ್ದೆ. ಹೌದಾ? ಅನುಕೂಲ ಆಯ್ತು. ಈಗ ನೀವೆಲ್ಲ ರೈತರು ಲಾಸ್ಟಿಗೆ ಒಂದು ಕಡೆ ಮಾತು ಹೇಳ್ಬಿಡಿ, ರೈತರುಗಳಿಗೆ ಎಲ್ಲ ಕಣ್ಮುಚ್ಕೊಂಡು ಯೂಸ್ ಮಾಡ್ಬೋದು ಇದನ್ನ. ಖಂಡಿತ ಮಾಡ್ಬೋದು ಸರ್. ಏನು ಗೊತ್ತಿಲ್ಲ ಅನ್ನೋ ರೈತನು ಯೂಸ್ ಮಾಡ್ಬೋದು ಇದನ್ನ. ನೋಡಿದ್ರೆ ರೈತ ಬಂದವರೇ, ಇವತ್ತು ಏನಾಗಿದೆ ಅಂದ್ರೆ ನೂರಾರು ಕಂಪ್ನಿಗಳು, ಸಾವಿರಾರು ಕಂಪ್ನಿಗಳು ಆಗಿದಾವೆ. ಏನಾಗಿದೆ ಅಂದ್ರೆ ಒಂದ್ ಕಂಪ್ನಿಯಿಂದ ಒಂದ್ ಕಂಪ್ನಿ ಕಾಂಪಿಟೇಷನ್ ಇರುತ್ತೆ. ಎಲ್ಲ ರೈತರುಗಳು ಏನ್ ಗೊತ್ತಾ, ನೀವು ಯೂಸ್ ಮಾಡಿ ರಿಸಲ್ಟ್ ನೋಡ್ಕೊಂಡು ನೀವು ಮುಂದಕ್ಕೆ ರೈತರುಗಳಿಗೆ ಹೇಳ್ಬೇಕು ಅಂತ ಸುಮ್ಮನೆ ಹೇಳೋದೇನು ಬೇಕಾಗಲ್ಲ. ನೀವು ಹೇಳಿ, ಯಾವುದೇ ಆಗ್ಲಿ, ಏನ್ ಗೊತ್ತಾ, ಕ್ವಾಲಿಟಿ ಕೊಡೋಂತ ಪ್ರಾಡಕ್ಟ್ ನ ಯೂಸ್ ಮಾಡಿ ಅಂತ ಹೇಳಿ ಒಂದು ಮಾತಾ ಮುಗಿಸ್ತಾ ಇದ್ದೀನಿ. ನಮಸ್ತೆ ರೈತ ಬಂದವರೇ. ನಾವು ಹೊಸದಾಗಿ ಈ ಪವಿತ್ರ ವಿವಾಹ ಕಂಪ್ನಿಯನ್ನ ಪ್ರಾಡಕ್ಟ್ ರೆಡಿ ಮಾಡಿದ್ದೀವಿ. ನಿಮಗೆ ಯಾವುದೇ ಸಹ ಸಂದೇಶವಿಲ್ಲದೆ, ಅನುಮಾನ ಇಲ್ಲದೆ ಯೂಸ್ ಮಾಡ್ಬೋದು. ನಿಮಗೆ 100% ಗ್ಯಾರಂಟಿ ಕೊಡ್ತೀವಿ. ನಾವೇ ತೋಟಕ್ಕೆ ಬಂದು ತೋಟ ವಿಸಿಟ್ ಮಾಡಿ ನಿಮಗೆ ಮಾಹಿತಿ ಕೊಟ್ಬಿಟ್ಟು ಯೂಸ್ ಮಾಡಕ್ಕೆ ಕೊಡ್ತೀವಿ. 100% ಗ್ಯಾರಂಟಿ ಕೊಡ್ತೀವಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನ ಸಂಪರ್ಕಿಸಬಹುದಾದಂಥ ಸಂಖ್ಯೆ 9483044722. ನಮಸ್ತೆ.